ಈಗ ನಾವು ಕೂಡ ಘಟಪ್ರಭಾದಲ್ಲಿ ಒಂದು ಮೊನ್ನೆ ತಾನೇ ಪ್ರಜಾವಾಣಿನಲ್ಲೆಲ್ಲ ಆರ್ಟಿಕಲ್ ಬಂತು. ದೊಡ್ಡ ಸೆಂಟ್ರ್ ಕಟ್ಟಿದ್ದೀವಿ, 700 ಜನ ಕೂತ್ಕೊಳ್ಬೋದು. ಅಂದರೆ ನಾವೇನು ಡೊನೇಷನ್ ತೊಗೊಂಡು ಮಾಡಿದ್ದಲ್ಲ, MP ಫಂಡು MLC ಫಂಡಲ್ಲೇ ಮಾಡಿ ಭಾಳ ಸುಸಜ್ಜಿತವಾಗಿದೆ. ಅಲ್ಲಿ ಜನಗಳಿಗೆ ಸ್ವಲ್ಪ ತಿಳುವಳಿಕೆ ಟ್ರೈನಿಂಗ್, ಅಂದರೆ ನಾವೇನು ಮಾರ್ಷಲ್ ಟ್ರೈನಿಂಗ್ ಕೊಡೋದಿಲ್ಲ, RSS ಅಲ್ಲಿ ಕೊಟ್ಟಂಗೆ ಅರೆ ಮಿಲಿಟ್ರಿ ಟ್ರೈನಿಂಗ್ ಅಲ್ಲ, ದೊಣ್ಣೆ ಗಿಣ್ಣೆ ತಿರುಗಿಸೋದೆಲ್ಲ ಕೊಡೋದಿಲ್ಲ. ಸ್ವತಂತ್ರ ಹೋರಾಟದ ಇತಿಹಾಸ ತಿಳ್ಕೊಳ್ಳಿ, ರಾಷ್ಟ್ರದ ಇತಿಹಾಸವನ್ನು ತಿಳ್ಕೊಳ್ಳಿ, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಂತ ತಿಳ್ಕೊಳ್ಳಿ ಅಂತೇಳಿ ಟ್ರೈನಿಂಗ್ ಕೊಡಬೇಕು. 25% ಕಾಂಗ್ರೆಸ್ ಕಾರ್ಯಕರ್ತರು ಏನಾದರೂ ಜಾಗೃತರಾದರೆ ಈ ವಿಚಾರ ತಿಳ್ಕೊಂಡು ಇವರೆಲ್ಲ ಓಡೋಗ್ಬಿಡ್ತಾರೆ. ಏನು ಕಾಂಗ್ರೆಸ್ ಮುಕ್ತನತ್ತೆ ನೋಡಿ, BJP ಮುಕ್ತ ಆಗೋಗುತ್ತೆ. ತಿಳ್ಕೊಂಡಿಲ್ಲ ನಮ್ಮವರು, ಅದು ಅಧಿಕಾರಕ್ಕೆ ಅಂಟ್ಕೊಂಡ್ಬಿಟ್ರು. ರಾಜಕಾರಣ ಅಂದರೆ ಅಧಿಕಾರ, MLA MP ಮಂತ್ರಿ, ಇನ್ನೊಂದು ವರ್ಡ್ ನಾನು ಯೂಸ್ ಮಾಡೋದಿಲ್ಲ, ಅದೆಲ್ಲ ಬೇರೆ ಕಡೆ ಮಾಡಿದ್ದೀನಿ, ಅಷ್ಟಕ್ಕೆ ಮಾತ್ರ ಸ್ಥಿಮಿತ. 3 ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ವೈಫಲ್ಯವನ್ನು BJPಯವರು ನೀಟಾಗಿ ಜನರ ಹತ್ರ ತಗೊಂಡೋಗಿ ಅಧಿಕಾರಕ್ಕೆ ಬಂದರು ಸರ್. ಈಗ ಕಳೆದ 11 ವರ್ಷಗಳಲ್ಲಿ BJPಯ ಸಾಕಷ್ಟು ಲೋಪಗಳು ಜನರ ಮುಂದೆ ಇದ್ದಾವೆ, ಕಾಂಗ್ರೆಸ್ ಮುಂದೆ ಇದ್ದಾವೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಇರ್ಬೋದು, ಮತ್ತು ಡೊನಾಲ್ಡ್ ಟ್ರಂಪ್ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವಹೇಳನ ಮಾಡ್ತಿರುವ ಈ ವಿಚಾರಗಳು ಸಾಕಷ್ಟಿದ್ದಾವೆ. ಸೊ ಇವನ್ನ ನೀವು ಮಾರ್ಕೆಟಿಂಗ್ ಮಾಡುವಲ್ಲಿ ಕಾಂಗ್ರೆಸ್ ವಿಫಲ ಆಗ್ತಿದೆಯಾ ಸರ್? ಕಾಂಗ್ರೆಸ್ ವಿಫಲ ಆಗ್ತಾ ಇಲ್ಲ. ಈಗ ತಾವು ಹೇಳಿದ್ರಿ 3 ಲೋಕಸಭಾ ಚುನಾವಣೆಯಲ್ಲಿ BJPಯವರು ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಲೋಪದೋಷಗಳನ್ನ ಹೇಳ್ಕೊಂಡು ಬಂದರು, ಅಧಿಕಾರಕ್ಕೆ ಬಂದರು ಅಂತ. ಲೋಪದೋಷ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು 89ರಲ್ಲಿ ಶುರು ಮಾಡಿದಂಥ ರಥಯಾತ್ರೆ ಮಾಡಿದ್ರು. ರಾಜಕಾರಣ ಕಂಪ್ಲೀಟಾಗಿ ಬದಲಾವಣೆ ಮಾಡಿಕೊಂಡು ಧರ್ಮಾಧಾರಿತ ರಾಜಕಾರಣ ಮಾಡ್ಕೊಂಡು ಹೋದರೆ ವಿನಃ ಯಾರ್ಯಾರು ಭ್ರಷ್ಟರು, ಏನು ಕೆಲಸ ಆಗಿಲ್ಲ, ಏನು ಡ್ಯಾಮ್ ಆಗಿಲ್ಲ, ಇದೆಲ್ಲೂ ಚರ್ಚೆನೇ ಆಗಿಲ್ವಲ್ಲ. ಈಗಲೂ ಸಹ 11 ವರ್ಷದಿಂದ ಮಾನ್ಯ ಪ್ರಧಾನಮಂತ್ರಿಗಳು 11 ದಿವಸ 11 ನಿಮಿಷ ರೈತರ ಬಗ್ಗೆ ಮಾತಾಡಿಲ್ಲ, ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಮಾತಾಡ್ತಾ ಇಲ್ಲ, ನಿರುದ್ಯೋಗದ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರು ಬಂದಿರೋದೇ ಅದು ತಕ್ಷಣ ಧಾರ್ಮಿಕ ಇದು ಕೊಟ್ಟೋಗ್ತಾರೆ. ಜನ ಇನ್ನೂ ಸಹ ಅದರಲ್ಲಿಂದ ಹೊರಗಡೆ ಬಂದಿಲ್ಲ, ಬರೋವರೆಗೂ ಸಹ ಕಾಯಬೇಕಾಗತ್ತೆ. ಈಗ ಫಸ್ಟ್ ತಗೊಂಡ್ರು ಸುಮಾರು ಎಷ್ಟು 380-390 ಸೀಟು, 410 ಬಂತು ಎಲ್ಲ ಇಂಡಿಯಾ ಅಲಯನ್ಸು. ಆಮೇಲೆ ಕಮ್ಮಿ ಆಯ್ತು, ಈಗ 240 ಬಂತಲ್ಲ. 240 ಬಂದಿದ್ದು ನಾವು ಮಾಡಿರೋ ಇದಕ್ಕೆ ತಾನೇ. ನಾವು ಏನು ಪ್ರಚಾರಗಳು ಮಾಡಿದ್ವಿ ಅದಕ್ಕೋಸ್ಕರ. ಈಗ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಜನಸಾಮಾನ್ಯರ ಮಿಡಿತ ಏನು ಅಂತ ತಿಳ್ಕೊಂಡು ಅದ್ರ ಕಾರ್ಯಕ್ರಮಗಳು ಹಮ್ಮಿಕೊಂಡು ಮಾಡಿದ್ರು. ಅದಕ್ಕೋಸ್ಕರ 240ಕ್ಕೆ ಬಂತೇ ವಿನಃ ನಾವು ಸಕ್ರಿಯವಾಗಿರಲಿಲ್ಲ ಅಂದರೆ 240 ಬರ್ತಾ ಇರಲಿಲ್ಲ.